ಯಲ್ದೂರ್ ಗ್ರಾಮದಲ್ಲಿ ಹುಟ್ಟುಹಬ್ಬ ಆಚರಣೆ ಗೌರವಾನ್ವಿತ ತಂದೆ ತಾಯಿ ಮತ್ತು ಗುರುಗಳು ಸಮಾಜದ ಜನರ ವಿಶ್ವಾಸ ಪಡೆದ ನಿರಂತರ ಸಮಾಜ ಸೇವೆ ಸಾಕ್ಷಿಯಾಗಿರುವ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಎಸ್ ಮೋಹನ್ ಬಾಬು ರವರ ಈ ದಿನ ಯಲ್ದೂರ್ ಶ್ರೀ ಸರಸ್ವತಿ ವಿದ್ಯಾಮಂದಿರ ಅನುದಾನಿತ ಸರ್ಕಾರಿ ಶಾಲೆ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಉಚಿತ ಬ್ಯಾಗ್ ಮತ್ತು ಸಿಹಿಯನ್ನು ವಿತರಣೆ ಹಮ್ಮಿಕೊಂಡು ತದನಂತರ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಅಲಂಕಾರ ಅಭಿಷೇಕ ದೇವರ ಆಶೀರ್ವಾದ ಕೃಪೆ ಸಿಗಲೆಂದು ಸರ್ವತೋಮುಖ ಅಭಿವೃದ್ಧಿಯ ಸಮಸ್ತ ಜನತೆಗೆ ಹಾಗೂ ಎಲ್ಲಾ ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿಗಳ ಸರ್ಕಾರಿ ಶಾಲೆಯ ರವರ ಕುಟುಂಬ ಸಮಾಜದಲ್ಲಿ ಸ್ಥಾನ ಸಿಗಬೇಕು ಎಂಬುದಾಗಿ ಶುಭ ಹಾರೈಸುತ್ತ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಎಸ್ ಮೋಹನ್ ಬಾಬು ರವರ ಸಂಕಲ್ಪ ಈ ದಿನ ಸಾಕ್ಷಿಯಾಗಿದೆ. ಈ ಸಮಯದಲ್ಲಿ ಗೌರವಾನ್ವಿತ ಸ್ನೇಹಿತ ಬಳಗದವರು ಚಾಮರಾಜ ನೀಲಟೂರು ಗ್ರಾಮದ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗ, ಯಲ್ದೂರು ಸಮಾಜ ಸೇವಕರು ಅಂಬರೀಶ್ ಹಾಗೂ ಹರೀಶ್ ಹೊಸಹಳ್ಳಿ, ಲಕ್ಷ್ಮೀನಾರಾಯಣ, ಸತ್ಯರೆಡ್ಡಿ, ಮುರಳೀಧರ್, ಕಾರ್ತಿಕ್ ಹಾಗೂ ಅಭಿಮಾನಿಗಳು, ವಿಶ್ವಾಸದ ಎಲ್ಲ ಜನಸಾಮಾನ್ಯರ ಆಶೀರ್ವಾದವೇ ಈ ದಿನ ನನ್ನ ಹುಟ್ಟುಹಬ್ಬ ಶ್ರೀರಕ್ಷೆ. ಈ ಸಂದರ್ಭದಲ್ಲಿ ಗೌರವಾನ್ವಿತರು ಎಸ್ ಮೋಹನ್ ಬಾಬು, ಅಂಬರೀಶ್, ಸ್ನೇಹಿತ ಚಾಮರಾಜ, ಎಲ್ಲರ ಸಮಾಜ ಸೇವೆ ಈ ದಿನ ಹುಟ್ಟು ಹಬ್ಬದ ಅವರ ನಡೆನುಡಿ ಜನರ ಸೇವೆ ಬಗ್ಗೆ ಸವಿಸ್ತಾರವಾಗಿ ಸಲಹೆ ಸೂಚನೆಗಳು ವ್ಯಕ್ತಪಡಿಸುತ್ತೆ. ನನ್ನ ಸೇವೆ ನಿರಂತರವಾಗಿರುತ್ತದೆ ಎಂಬುದಾಗಿ ಮತ್ತೊಮ್ಮೆ ತಿಳಿಸಿದರು. ಈ ಕಾರ್ಯಕ್ರಮ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ, ಮುಂದಿನ ದಿನಗಳಲ್ಲಿ ನೀವು ವಿದ್ಯಾಭ್ಯಾಸಕ್ಕಿಂತ ಶಕ್ತಿ ಯಾವುದೂ ಇಲ್ಲ. ಹಣ ಇವತ್ತಿರ್ಬೋದು, ಆಸ್ತಿ ಇರ್ಬೋದು, ನಿಮ್ಮಲ್ಲಿರೋ ವಿದ್ಯೆ ನಿಮ್ಮನ್ನ ಎಲ್ಲಿಗಾದ್ರೂ ಯಾವ ದೊಡ್ಡ ಮಟ್ಟಕ್ಕಾದ್ರೂ ತಗೊಂಡೋಗ್ಬೋದು. ಅದರಿಂದ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ಪ್ರತಿಯೊಬ್ಬರಿಗೂ ಅದು ಒಂದು ಕುಟುಂಬ ಇಂದ ಒಂದು ದೇಶ ಶಕ್ತಿ ಆಗಬೇಕು, ಒಂದು ಮಾರ್ಗ, ಒಂದು ಅಭಿವೃದ್ಧಿ ಆಗಬೇಕು ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ. ಈ ಚಿಕ್ಕ ವಯಸ್ಸಿನಿಂದಲೇ 1ನೇ ತರಗತಿಯಿಂದ 10th ವರೆಗೂ ನೀವು ಏನು ನಿಮ್ಮ ಶಿಸ್ತಿನಿಂದ ವಿದ್ಯಾಭ್ಯಾಸವನ್ನು ಮಾಡ್ತಿರೋ ಅದೇ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಯಶಸ್ವಿ ಅಭಿವೃದ್ಧಿ ಆಗೋದು ಈ ಶಾಲೆಗಳಿಂದಾನೆ. ಸರ್ಕಾರಿ ಶಾಲೆಯಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ಕೊಳ್ತಾರೆ, ಫೀಸ್ ಕಟ್ತಾರೆ, ನಿಮ್ಗೊಂದು ಮಾರ್ಕ್ಸ್ ಕಾರ್ಡ್, ಪ್ರೋಗ್ರೆಸ್ ಕಾರ್ಡ್ ಕೊಟ್ಬಿಟ್ಟು ಆಚೆ ಕಳಿಸ್ತಾರೆ. ಆ ಪ್ರೋಗ್ರೆಸ್ ಕಾರ್ಡ್ ಜಸ್ಟ್ ಫಾರ್ ಓನ್ಲಿ ನೀವೆಲ್ಲಾದ್ರೂ ಜಾಬ್ಗೆ ಹೋದ್ರೆ ಒಂದು ಪಾಸ್ ತರ ಅಷ್ಟೇ. ಈ ಸರ್ಕಾರಿ ಶಾಲೆಯಿಂದ ಓದ್ದವ್ರಿಗೆ ಮಾತ್ರ ಒಳ್ಳೆ ನಾಲೆಡ್ಜ್ ಅನ್ನೋದು ನಿಮ್ಮ ಫ್ರೆಂಡ್ಶಿಪ್. ಇವಾಗ ನೋಡಿ, ಇಷ್ಟು ಜನ ಇದ್ದೀರಾ, ನೀವೆಲ್ಲರೂ ಒಂದಾಗಿರ್ತೀರ. ಸರ್ಕಾರಿ ಶಾಲೆಯಲ್ಲಿ ನಾವು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ಆದ್ರಿಂದ ನಮ್ಮ ಫ್ರೆಂಡ್ಶಿಪ್, ಇವಾಗ ನಾನು ಚಾಮ 1ನೇ ಕ್ಲಾಸಿಂದ ಇವತ್ತಿಗೂ ಸ್ನೇಹಿತರಾಗೇ ಇದ್ದೀವಿ. ಈ ಬಾಂಡಿಂಗು ಡೆವಲಪ್ ಆಗೋದು ಸರ್ಕಾರಿ ಶಾಲೆಯಿಂದ. ಅದರಿಂದ ನಾನು ಶಕ್ತಿ ಇದ್ದಷ್ಟು ಸರ್ಕಾರಿ ಶಾಲೆಗಳಿಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಸಿದ, ಇನ್ನೂ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋದ್ರೂ ನನ್ನ ಸಹಕಾರ ಆದಷ್ಟು ನನ್ನ ಕೈಯಲ್ಲದಷ್ಟು ಸಹಾಯ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇನ್ನೊಂದು ಮಾತು, ಈ ಒಂದು ಯಲ್ದೂರು ಗ್ರಾಮದಲ್ಲಿ ಸಮಾಜ ಸೇವೆ ಪಡೆದುಕೊಂಡು ಒಂದು ಸದಸ್ಯರಾಗಿ ಈ ಒಂದು ಜನರಿಗೆ ಒಂದು ಮಾದರಿ ಆಗಿದ್ರಲ್ಲ, ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಸೇವೆ, ಜನರ ಸೇವೆ ಆಗ್ಬೋದು, ವಿದ್ಯಾರ್ಥಿಗಳ ಸೇವೆ ಆಗ್ಬೋದು, ಬಡ ಕುಟುಂಬಗಳ ಸೇವೆ ಆಗ್ಬೋದು, ಯಾವ ರೀತಿ ಇರುತ್ತೆ? ಮೊದಲು ವಿದ್ಯಾರ್ಥಿಗಳಿಗೆ ಮತ್ತೆ ಸಾಮಾನ್ಯ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆಗ್ಬೋದು, ನಮ್ಮ ಊರಾಗ್ಬೋದು, ನನಗೆ ಬಡವರು ಆಗಲಿ ಮದುವೆ ವಿದ್ಯಾಭ್ಯಾಸದಲ್ಲಿ ಸಹಕಾರ ನೀಡೋದ್ರಲ್ಲಿ ನಂದು ಯಾವತ್ತು ನನ್ನ ಸಹಕಾರ ಇರುತ್ತೆ. ಥ್ಯಾಂಕ್ ಯು ಸರ್. ಈ ದಿನ ಯಲ್ದೂರು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ, ಉಪಾಧ್ಯಕ್ಷರಾಗಿ ತಾವು ಎಲ್ಲೋ ಕೆಲಸ ನಿರ್ವಹಿಸಿದ್ರು. ತಮ್ಮ ಹುಟ್ಟುಹಬ್ಬದ ಈ ಒಂದು ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡ್ತಾ ಇದ್ದಾರಲ್ಲ, ಈ ದಿನ ಈ ಸಂಭ್ರಮ ವಿದ್ಯಾರ್ಥಿಗಳ ಸಮಾಜದಲ್ಲಿ ಉನ್ನತ ಯಾವ ರೀತಿ ಅನ್ನೋದಕ್ಕೆ ಒಂದು ಸಂಕಲ್ಪ ಹೇಳಿದ್ರಲ್ಲ, ಮುಂಬರುವ ದಿನಗಳಲ್ಲಿ ಪ್ರತಿ ದಿನವೂ ಪ್ರತಿ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ರೀತಿ ನಿಮ್ಮ ಸಂಭ್ರಮ ಆಚರಣೆ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಯಾವ ರೀತಿ? ಡೆಫಿನೆಟ್ಲಿ ನಮ್ಗೆ ಆ ದೇವರ ಶಕ್ತಿ ಎಷ್ಟು ಚೆನ್ನಾಗಿ ನೀಡಿದ್ರೆ, ಇನ್ನು ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಶಾಲೆಗಳಿಗೂ ಹಾಗೂ ಸರ್ಕಾರಿ ಶಾಲೆಗಳಿಗೂ ಮತ್ತು ಬಡ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಓದುವಂಥ ವಿದ್ಯಾಭ್ಯಾಸ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಸಹಕಾರ ಇರುತ್ತೆ. ಪಂಚಾಯಿತಿ ಮಟ್ಟ ಎಲ್ಲ, ಅದು ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಇನ್ನು ಸ್ವಲ್ಪ ಅಭಿವೃದ್ಧಿ ಆದರೆ ನಮಗೂ ಸಹಕಾರ ನೀಡೋಕ್ಕೆ ನಮಗೂ ಒಂದು ಉತ್ಸಾಹ ಇರುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬರಬೇಕು. ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳನ್ನೋದು ಶಾಶ್ವತ ಅಲ್ಲ. ನಾವು ಬರೀ ಮಾರ್ಕ್ಸ್ ಕಾರ್ಡ್ಗೆ ಸೀಮಿತ ಖಾಸಗಿ ಶಾಲೆಗಳು. ಸರ್ಕಾರಿ ಶಾಲೆ ಅನ್ನೋದು ನಿಮಗೆ ಯಾವುದೇ ಭೇದ ಭಾವ ಬೇಡ. ಸರ್ಕಾರಿ ಶಾಲೆ, ಪ್ರೈವೇಟ್ ಸ್ಕೂಲು ಅನ್ನೋದು ಭೇದ ಬೇಡ. ವಿದ್ಯಾಭ್ಯಾಸ ಅನ್ನೋದು ಎಲ್ರಿಗೂ ಒಂದೇ. ನಿಮ್ಮಲ್ಲಿ ಆ ಛಲ ಬರಬೇಕು, ನೀವೊಂದು ಸಾಧನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದೇ ಥರ ಒಳ್ಳೆ ಸ್ಥಾನಕ್ಕೆ ಬಂದು ನೀವು ಸಮಾಜ ಸೇವೆಯಲ್ಲಿ ತೊಡಗಿ ನೀವು
ಇವಾಗ ನಾನು ಹೆಂಗೆ ಬಂದು ನಿಮಗೆ ಮಾರ್ಗದರ್ಶನ ನೀಡ್ತಾ ಇದ್ದೀನೋ, ಮುಂದಿನ ದಿನಗಳಲ್ಲಿ ನಿಮ್ಮ ನೆಕ್ಸ್ಟ್ ಪೀಳಿಗೆಗೆ ನೀವು ಇದೇ ತರ ಮಾರ್ಗದರ್ಶನ ಆಗಬೇಕು ಅಂತ ಬಯಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ದೂರು ಅಂಬರೀಷ್ ಅಣ್ಣವ್ರಿಗೆ ಮತ್ತು ಚಾಮರಾಜ್ ರವರಿಗೆ, ನನ್ನ ಸ್ನೇಹಿತ ಚಾಮರಾಜ್ ರವರಿಗೆ, ನಮ್ಮೂರಿನ ಹರೀಶು ಮತ್ತು ಮುರಳಿ, ಮಂಜು, ಕಾರ್ತಿಕ್ ರವರಿಗೆ, ಈ ಊರಿನ ಸತ್ರೆಡ್ಡಣ್ಣವ್ರಿಗೆ, ಲಕ್ಷ್ಮಣ ಅವ್ರಿಗೆ ಮತ್ತು ಈ ಶಾಲೆಯ ಶಿಕ್ಷಕರಾಗದಂಥ ನಮ್ಮ ಸ್ನೇಹಿತರು ವೆಂಕಟರಾಮ್ ರೆಡ್ಡಿರವರು ಹಾಗೂ ಎಲ್ಲ ಶಿಕ್ಷಕಿಯರಿಗೆ ನನ್ನ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಏನಂದ್ರೆ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ವೆಂಕಟರಾಮ್ ರೆಡ್ಡಿ ಅವರು ಈ ಹಿಂದೆ 2 ತಿಂಗಳ ಹಿಂದೆ ನಮ್ಮ ಶಾಲೆಗೆ ಏನಾದರೂ ಸಹಕಾರ ನೀಡಬೇಕು ಅಂತ ಕೇಳಿದ್ರು. ಆ ಒಂದು ಮಾತಿಗೆ ನಾನು ಹೇಳಿದ್ದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, 1ನೇ ತಾರೀಕು ನೀಡೋಣ ಅಂತ ಹೇಳಿದ್ವಿ. ಆ ದಿನ ಇವತ್ತು ಬಂತು. ತಮ್ಮೆಲ್ಲರಿಗೂ ನನ್ನ ಹೆಸರು ಚಾಮರಾಜ್ ಅಂತ, ನಮ್ದು ನಿಲ್ಟೂರು, ಹೊಸಳ್ಳಿ ಪಕ್ಕದಲ್ಲೇ. ನಾವು ಹುಟ್ಟಿದಾಗಿಂದ 1ನೇ ಕ್ಲಾಸಿಂದನೂ ನಾವು ಇಬ್ರು ಒಂದೇ ಜೊತೆಯಲ್ಲೇ ಓದ್ಕೊಂಡು ಬೆಳೆದಿರೋರು. ಇವರು ಈ ಹುಟ್ಟು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ. ಇದು ಹುಟ್ಟು ಹಬ್ಬದ ಒಂದು ದಿವಸದ್ದೇ ಅಲ್ಲ ಅವ್ರ ಕೆಲಸ. ಅವ್ರು ಹುಟ್ಟಿದಾಗಿಂದನೂ ಪ್ರತಿ ದಿವಸನೂ ಎಲ್ರಿಗೂ ಸಹಾಯ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾರೇ ಕಷ್ಟ ಅಂತ ಬಂದ್ರು, ಮದುವೆಗಾಗ್ಬೋದು, ಮನೆ ಕಟ್ಟಕ್ಕಾಗ್ಬೋದು, ವಿದ್ಯಾಭ್ಯಾಸಕ್ಕಾಗ್ಬೋದು, ಎಲ್ಲದಕ್ಕೂ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇದನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಾನು ದೇವರಲ್ಲಿ ಕೋರ್ಕೊಂತೀನಿ. ಹೇಳಿ ಸರ್. ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟೋ ಐಶ್ವರ್ಯ ಇರ್ಬೋದು, ಹಣ ಇರ್ಬೋದು, ಎಲ್ಲ ಇರ್ಬೋದು. ಹೌದು. ಈ ಒಂದು ದಾನ ಕೊಡೋದು ಆಗಲಿ, ಒಂದು ಸಹಕಾರ ನೀಡೋದಾಗ್ಲಿ, ಒಂದು ಬೇರೆಯವ್ರಿಗೆ ಒಂದು ದಾನಧರ್ಮ ಮಾಡೋದ್ರಲ್ಲಿ ನಿಮ್ಮ ಸ್ನೇಹಿತರ ನೀವು ಒಂದು ಸ್ನೇಹಿತರು ಒಂದೇ ಶಾಲೆ ಅವರು ಮೊದಲಿಂದ ಇದುವರೆಗೂ ಯಾವ ರೀತಿ ಇರ್ತಾರೆ? ಮೊದಲಿಂದಾನು ಅವ್ರ ಹತ್ರ ಇದ್ದಾಗೂ ಅಷ್ಟೇ, ಇಲ್ಲದೆ ಇರುವಾಗೂ ಅಷ್ಟೇ, ಎಲ್ಲಾರು ಒಂದೇ ರೀತಿನಲ್ಲೇ ನೋಡ್ತಾರೆ, ಒಂದೇ ರೀತಿನಲ್ಲೇ ಬರಮಾಡ್ಕೊಳ್ತಾರೆ, ಒಂದೇ ರೀತಿನಲ್ಲೇ ಸಹಾಯ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದುವರೆಗೂ ಅವ್ರು ಯಾರನ್ನೇ ಆಗ್ಲಿ ಕಡೆಗಣಿಸಿರೋದು ಯಾರನ್ನೂ ಇಲ್ಲ. ಇದೇ ರೀತಿಯಾಗಿ ಅವರು ಮಾಡ್ಕೊಂಡು ಬರ್ತಾ ಇದಾರೆ. ಯಾವುದೇ ಆಗ್ಲಿ ಭೇದ ಭಾವ ನೋಡ್ತಾ ಇಲ್ಲ, ಎಲ್ಲಾರು ಒಂದೇ ರೀತಿನಲ್ಲೇ ನೋಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಇನ್ನೂ ಹೆಚ್ಚಿನಾಗೆ ಮಾಡ್ಕೊಂಡೇ ಹೋಗ್ತೀವಿ ಹೊರತು ಕಡಿಮೆ ಅಂತೂ ಆಗಲ್ಲ. ಯಾರಿಗೆ ಏನೇ ಕಷ್ಟ ಇರ್ಲಿ, ಏನೇ ಸಹಾಯ ಇರ್ಲಿ, ಯಾವತ್ತಾದ್ರೂ ಬಂದು ಬಡ ವಿದ್ಯಾರ್ಥಿಗಳೇ ಆಗ್ಲಿ, ಬಡವರೇ ಆಗ್ಲಿ, ಯಾವತ್ತೂ ಬಂದು ಅವ್ರ ಮನೆ ಬಾಗಿಲಿಗೆ ಬಂದ್ರೆ ಅವ್ರು ಇಲ್ಲ ಅಂತ ಕಳ್ಸಿಲ್ಲ. ಅದನ್ನ ಹೆಂಗೆ ನೆರವೇರಿಸ್ಕೊಂಡೇ ಹೋಗ್ತೀವಿ. ನನ್ನ ಹೆಸರು ಅಂಬರೀಷ್ ಅಂತ ಅಂದ್ಬಿಟ್ಟು, ನಂದು ಎಲ್ದೂರು ಗ್ರಾಮ. ಇವತ್ತು ದಿನ ನನ್ನ ತಮ್ಮನಾಗಿರ್ತಕ್ಕಂಥ ಮೋಹನ್ ಬಾಬು ಅವರು ಹುಟ್ಟುಹಬ್ಬ ಆಚರಿಸ್ಕೊಂತ ಇದ್ದಾರೆ. ನಮ್ಮ ಪಂಚಾಯತಿಯಲ್ಲಿ, ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಆಗಿರ್ತಾರೆ ಮತ್ತು ಈ ಸಮಾಜ ಸೇವೆಯಲ್ಲಿ ತುಂಬಾ ದಿನಗಳಿಂದ ತೊಡ್ಕೊಂಡ್ಬಂದಿರ್ತಾರೆ. ಈಗ ನಮ್ಮೂರು ದೇವಸ್ಥಾನ, ಕೋದಂಡರಾಮ ದೇವಸ್ಥಾನ ಆಗಿರ್ಬೋದು, ಆ ದೇವಸ್ಥಾನಕ್ಕೆ ಮುಕ್ಕೋಟಿ ಏಕಾದಶಿ ದಿನ ಸುಮಾರು 70,000ರಿಂದ 80,000 ರೂಪಾಯಿ ಹೂವು ಆಗುತ್ತೆ. ಪ್ರತಿ ವರ್ಷನೂ ಅವರೇ ದಾನವಾಗಿ ಕೊಡ್ತಾರೆ. ಮತ್ತೆ ಕ್ರೀಡಾಕೂಟ ಇರ್ಬೋದು, ನಮ್ಮ ನ್ಯಾಷನಲ್ ಹೈಸ್ಕೂಲಲ್ಲಿ, ನಮ್ಮೂರಲ್ಲಿ ಆಗ್ಬೋದು, ಉಳ್ಗಿರಿಯಿಂದ ಹಿಡಿದು ಇಲ್ಲವರೆಗೂ ಕ್ರೀಡಾಕೂಟಗಳಾಗ್ಬೋದು, ಎಲ್ಲ ಆಗ್ಬೋದು, ಎಲ್ಲದರಲ್ಲೂ ಮೊದಲನೇ ಇರ್ತಾರೆ. ಮತ್ತೆ ಊರಲ್ಲೂ ಗೊತ್ತು, ಯಾರ ಹತ್ರ ಹೋದ್ರೆ ಅವರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಅವ್ರನ್ನ ಭೇಟಿ ಮಾಡ್ತಾರೆ. ಎಲ್ಲಾದ್ರಲ್ಲೂ ಒಂದೇ ಅಲ್ಲ. ಇವಾಗ ಮಿಡ್ಲ್ ಸ್ಕೂಲಲ್ಲಿ ಅಲ್ಲಿ ಗ್ರೈಂಡರ್ ತಗೊಟ್ರು, ಮತ್ತೆ ಬೇರೆ ಸ್ಕೂಲ್ಗಳೆಲ್ಲ ಬಡ ಮಕ್ಕಳಿಗೆ ಏನ್ ಬೇಕು ಕೇಳಿದ್ರೆ ಅವ್ರ ಸಹಾಯ ಇರುತ್ತೆ. ನಾವ್ ಹೇಳೋದಕ್ಕೆ ಯಾವುದಕ್ಕೂ ಅಡ್ಡ ಹೇಳೋದಿಲ್ಲ. ನಾವು ಹುಟ್ಟುಹಬ್ಬ ಆಚರಿಸ್ಕೋಬೇಕಾದ್ರೆ ಈ ತರ ಇಲ್ಲಿ ಮೊದಲು ಬೆಂಗಳೂರಲ್ಲಿ ಆದ್ರೆ ಈಗ ಅದ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ, ಬೇಡ ಅಂದ್ಬಿಟ್ಟು ಬಡ ಮಕ್ಕಳಿಗೆ ಏನಾದ್ರು ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಹೋಟ್ಲಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲೇ ನಮ್ಮ ಪಂಚಾಯತಿಯಲ್ಲಿ ಏನಾದ್ರು ಮಾಡ್ಬೇಕು, ಹುಡುಗರಿಗೆ ಒಳ್ಳೆ ಮಾಡ್ಬೇಕು, ಬಡ ಮಕ್ಕಳಿಗೆ ವೇಸ್ಟ್ ದುಡ್ಡು ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ತಮ್ಮನಾಗಿರ್ತ ಮೋಹನ್ ಬಾಬು ಅವರು ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಈ ದಿನ ಗ್ರಾಮದಲ್ಲಿ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸೇವೆ ಮಾಡ್ತಾ ಇದ್ದಾರೆ ಮೋಹನ್ ಬಾಬು. ಪ್ರತಿ ದಿನ ಪ್ರತಿ ಒಂದು ಅವರ ಸೇವೆಗೆ ಅವರ ಕೃಷಿ ಎಲ್ಲೇ ಇದ್ರೂ ಅವರ ಒಂದು ಸತ್ಕರಿಸಿ ಈ ದಿನ ಒಂದು ಮಾಡ್ತಾ ಇದಾರಲ್ಲ, ಪ್ರತಿ ವರ್ಷವೂ ಪ್ರತಿದಿನ ಇದೇ ರೀತಿ ಹಮ್ಮಿಕೊಂಡಿದ್ರೆ ತಮ್ಮ ಒಂದು ಅಭಿಪ್ರಾಯ ಇರುತ್ತೆ? ತುಂಬಾ ಎಲ್ಲದಕ್ಕೂ ನಡೀತಲ್ವಾ. ಇವಾಗ ಎಕ್ಸಾಂಪಲ್ ಹೇಳಿದೆಲ್ಲ, ಮುಕ್ಕೋಟಿ ಏಕಾದಶಿಗೆ ಸುಮಾರು 70,000 ರಿಂದ 80,000 ಆಗುತ್ತೆ ಹೂವು. ಇವತ್ತು ಯಾರು ಮಾಡಿಲ್ಲ. ಮೋಹನ್ ಬಾಬು ಅವರು ಬಂದಾಗಿನಿಂದ ಅವ್ರ ಕೈಯಲ್ಲೇ ಹೂವು ಆಗ್ಬೋದು, ಪ್ರಸಾದ ಆಗ್ಬೋದು, ಮತ್ತೆ ಈ ಕ್ರಿಕೆಟ್ ಕ್ರೀಡಾಗಳಿರ್ಬೋದು ಎಲ್ಲ ಹೋಗಿ ಕೇಳ್ತಾ, ಎಲ್ಲದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಕೈಲಾಗೋ ಸಹಾಯ ಮಾಡ್ತೀನಪ್ಪ ಅಂದ್ಬಿಟ್ಟು ಬಡ ಮಕ್ಳಿಗಾಗ್ಲಿ ಎಲ್ರಿಗೂ ಆಗ್ಲಿ ಸಹಕರಿಸ್ತಾರೆ.
कल्याणाद्भुतगात्राय कामितार्थप्रदायिनि श्रीमद्वेङ्कटनाथाय श्रीनिवासाय मङ्गलम् दशरथाय विद्महे सीतावल्लभाय ಬಡವರು. ಆದ್ರಿಂದ ಅವ್ರಿಗೆ ನೀವೇನಾದ್ರೂ ಸಹಾಯವನ್ನ ಮಾಡ್ಬೇಕು ಅಂತ ಕೇಳಿದಾಗ ಅವರು ಮಾತಿಲ್ದೆ ನಿಮ್ಗೆ ಏನ್ ಸಹಾಯ ಬೇಕಾದ್ರೂ ಮಾಡ್ತೀವಿ ಕೇಳಿ ಅಂದ್ರೆ ಹೇಳು. ಅದಕ್ಕೆ ನಾನು ಇದ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಬ್ಯಾಗ್ಸ್ ಅನ್ನ ಸಹಾಯ ಮಾಡ್ಬೇಕಂತ ಕೇಳಿದಾಗ ಅವ್ರು ತುಂಬಾ ಇರೋದ್ರಿಂದ ನಿಮ್ಗೆ ಬ್ಯಾಗ್ಸ್ ಅನ್ನ ಸಪ್ಲೈ ಮಾಡ್ತೀವಿ, ನಿಮ್ ಎಷ್ಟು ಜನ ಮಕ್ಳಿದ್ದಾರೆ ಅಂತ ಹೇಳಿ ಕೇಳಿ ಬೇರೆ ಮಾತು ಹೇಳ್ದಿರಾ ಒಂದೇ ಸರ್ತಿ ನಮ್ಗೆ ಬ್ಯಾಗ್ಸ್ ಅನ್ನ ಸಪ್ಲೈ ಮಾಡೋದಕ್ಕೆ ಒಪ್ಪಿದ್ರು. ಅದೇ ರೀತಿಯಾಗಿ ಇವತ್ತು ಅವರ ಒಂದು ಹುಟ್ಟುಹಬ್ಬದ ಕಾರಣ ಮಕ್ಕಳಿಗೆಲ್ಲ ಸಿಹಿ ಮತ್ತೆ ಬ್ಯಾಗ್ಗಳನ್ನ ಹಂಚೋದಕ್ಕೆ ಬಂದಿದ್ರು. ಅವ್ರಿಗೆಲ್ಲ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನ ಕುರಿತು ಈಗ ಬ್ಯಾಗ್ ಸೆಟ್ಕೊಂಡು ಈಗ ಮಕ್ಕಳಿಗೆ ಸಿಹಿ ಮತ್ತೆ ಬ್ಯಾಗ್ಗಳನ್ನ ಶ್ರೀಯುತ ಮೋಹನ್ ರವರು ಹಂಚ್ತಾರೆ. ఈ సెవెంత్ స్టాండర్డ్ అది అవి బుక్స్ లేదులే అవి మళ్ళీ తినరా బాగుంది. ಬನ್ನಿ ಪರವಾಗಿಲ್ಲ. ಚೆನ್ನಾಗಿ ಓದಬೇಕಪ್ಪ. ನೀವು ಚೆನ್ನಾಗಿ ಓದಿ ಈ ಥರ ಬೇರೆಯವ್ರಿಗೆ ಮಕ್ಕಳಿಗೆ ಡಾಕ್ಟರ್ ಅಲ್ವಾ? ಸರಸ್ವತಿ ಕಾರ್ಮಿಕ ಹರ್ಷಿತ ಎಲ್ಲ ಹರ್ಷಿತ ಕೊಟ್ಬಿಟ್ರಾ?
సరే ఇసుకో పర్వాలేదు లేదు లేదు అంతే అందరికీ పెద్దగానే ఉన్నాయి ಏಯ್ ಯಾವ ಕಲರ್ ಅದು ಓ ನಿಮ್ಮ ಬಾಯ್ಸ್ಗೆ ಒಂದೇ ಮ್ಯಾಚ್ ಬಂದ್ಬಿಟ್ಟೈತೆ ಬಿಡ ಹೆಣ್ಮಕ್ಳು ತಗೊಮ್ಮ ಥ್ಯಾಂಕ್ಸ್ ಹೇಳಿ ಮಕ್ಕಳ